ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಕ್ಯಾಲೆಂಡರ್ನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕ್ಯಾಲೆಂಡರ್ನಲ್ಲಿ ಬದಲಾಗ್ತಾ ಇರುವಂತಹ ದಿನಾಂಕ, ಬದಲಾವಣೆ ಆಗ್ತಾ ಇರುವಂತಹ ಕ್ಯಾಲೆಂಡರ್ನ ದಿನಗಳು, ಹಾಗಾಗಿ ನಮಗೆ ಹೊಸದಲ್ಲದೆ ಇದ್ರೂ ಗೋಡೆ ಮೇಲೆ ಹೊಸದಾಗಿ ಬರುವಂತಹ ಆ ಒಂದು ದಿನಚರಿ ಇರುವಂತಹ ಕ್ಯಾಲೆಂಡರ್ನ ಭವಿಷ್ಯ ಯಾವ ರೀತಿಯಾಗಿ. ನಮಗಂತೂ ಯುಗಾದಿಗೆ ಹೊಸ ವರ್ಷ, ಯುಗಾದಿ ಭವಿಷ್ಯ ಬಂದೇ ಬರುತ್ತೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ಈ 2025ರಲ್ಲಿ ನಡೆಯುವಂತಹ ಹಲವು ಪ್ರಮುಖ ಘಟನಾವಳಿಗಳೇನು, ಬದುಕಿನಲ್ಲಿ ಯಾವ ರೀತಿಯಾಗಿ ನಮ್ಮ ಜೀವನವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು, ಯುಗಾದಿ ಹಬ್ಬದವರೆಗೂ. ಯಾಕಂದ್ರೆ ಪ್ರಮುಖವಾಗಿ ನಮಗೆ ಮಾರ್ಚ್ನಲ್ಲಿ ಮತ್ತು ಮೇನಲ್ಲಿ ಪ್ರಮುಖವಾಗಿರುವಂತಹ ಗ್ರಹಗಳ ಬದಲಾವಣೆಗಳಾಗ್ತಿರುವಂಥದ್ದು, ಗ್ರಹ ಸ್ಥಿತಿಗಳ ಬದಲಾವಣೆಗಳಾಗ್ತಿರುವಂಥದ್ದು, ಅದೆಲ್ಲದರ ಲೆಕ್ಕಾಚಾರವನ್ನ ಮಾಡಿಕೊಂಡು ನಾವು ನಮ್ಮ ಒಂದು 2025ರ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಅಂದರೆ ಕ್ಯಾಲೆಂಡರ್ನ ಹೊಸ ವರ್ಷದ ಶುಭಾಶಯಗಳು. ಮತ್ತೊಮ್ಮೆ ವೀಕ್ಷಕರೇ, ಮೇಷರಾಶಿಯವರಿಗೆ 2025ರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನು ಗಮನಿಸೋಣ. ನೋಡಿ, 2025ರಲ್ಲಿ ಮೇಷರಾಶಿಯವರಿಗೆ ಗುರುಬಲ ಮತ್ತು ಶನಿಬಲ ಎರಡೂ ಸಹ ಕಳ್ಕೊಳ್ತಾ ಇದ್ದಾರೆ. ಎರಡೂ ಸಹ ಕಳ್ಕೊಳ್ಳುತ್ತೆ. ಆದ್ರೆ ಸಣ್ಣದೊಂದು ಆಶಾ ಕಿರಣ ಏನಪ್ಪಾ ಅಂತ ಹೇಳಿದ್ರೆ, ಮೇ 18ನೇ ತಾರೀಕಿನಂದು ಬದಲಾವಣೆ ಆಗ್ತಾ ಇರತಕ್ಕಂತಹ ರಾಹುಕೇತುವಿನ ಸಂಚಾರದಿಂದ ರಾಹುವಿನಿಂದ ಒಂದಷ್ಟು ಒಳಿತನ್ನ ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ 11ನೇ ಮನೆ. ಆದರೆ ಅದೆಷ್ಟೇ ಆಗ್ಲಿ, ಛಾಯಾಗ್ರಹ ತಾನಿರುವಂತಹ ಸ್ಥಾನದ ಮನೆಯ ಅಧಿಪತಿಯ ಫಲಗಳನ್ನ ಕೊಡುವಂತಹದ್ದು, ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಮೇ ತಿಂಗಳಲ್ಲೇ ಗುರುಬಲವನ್ನು ಸಹ ನೀವು ಕಳ್ಕೊಳ್ತೀರಿ. ಮಾರ್ಚ್ನಲ್ಲೇ ನಿಮಗೆ ಸಾಡೆ ಸಾತಿಯ ಪ್ರಾರಂಭದ ಹಂತ ಬೇರೆ ಬರುವಂತಹದ್ದು. ಈ ಎಲ್ಲಾ ಗ್ರಹ ಸ್ಥಿತಿಗಳಿಂದಾಗಿ ನಿಮಗೆ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ಗಮನಿಸೋಣ. ಸರಿಸುಮಾರು ನಿಮಗೆ ಮಾರ್ಚಿನವರೆಗೂ ಸಹ, ಅಂದರೆ ನಮಗಿನ್ನೂ ಹೊಸ ವರ್ಷ ಪ್ರಾರಂಭ, ಅಂದರೆ ನಮ್ಮ ಸನಾತನ ಧರ್ಮದ ಹೊಸ ವರ್ಷ ಪ್ರಾರಂಭವಾಗುವ ಹೊಸ್ತಿಲಿನವರೆಗೂ ಸಹ ಒಂದಿಷ್ಟು ಪರವಾಗಿಲ್ಲದ ಶುಭ ಫಲಗಳನ್ನು ಅನುಭವಿಸ್ತೀರಿ. ಅದಾದ ನಂತರದಲ್ಲಿ ವೃತ್ತಿ ಜೀವನದಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಉದ್ಯೋಗದಲ್ಲಿ ಏರಿಳಿತಗಳನ್ನ ನೋಡ್ತೀರಿ. ವ್ಯಾಪಾರ ವಹಿವಾಟುಗಳಲ್ಲಿ ಬಹಳ ನಷ್ಟವುಂಟಾಗ್ತದೆ. ವಿಪರೀತವಾಗಿರ್ತಕ್ಕಂತಹ ದೈಹಿಕ ತೊಂದರೆಗಳು ನಿಮಗೆ ಬಾಧೆ ಕೊಡೋದಕ್ಕೆ ಪ್ರಾರಂಭವಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳೊಟ್ಟಿಗೆ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಒಂದಿಷ್ಟು ಜಂಜಾಟಗಳು ಶುರುವಾಗಿ ಹೋಗ್ಬಿಡತ್ತೆ. ವೃತ್ತಿಯಲ್ಲಿ ಏಳಿಗೆ ಇರೋದೇ ಇಲ್ಲ. ಒಂದಿಷ್ಟು ಪ್ರಮೋಷನ್ ಬರಬೇಕು, ಏನೋ ಆಗತ್ತೆ, ಇನ್ಕ್ರಿಮೆಂಟ್ ಬರಬೇಕಿತ್ತು, ನಿಂತು ಹೋಗ್ಬಿಡತ್ತೆ. ಎಲ್ಲ ಒಂದಿಷ್ಟು ಕನ್ನಡಿಯ ಒಳಗಿನ ಗಂಟಿನ ಹಾಗೆ ಆಗತ್ತೆ ಮೇಷರಾಶಿಯವರಿಗೆ 2025ರ ಒಂದು ಈ ವರ್ಷ ಭವಿಷ್ಯದಲ್ಲಿ. ತುಂಬಾ ಕಾರ್ಯಕ್ಷೇತ್ರದಲ್ಲಿ ಅಪಮಾನಗಳನ್ನ ಎದುರಿಸಬೇಕಾದಂತಹ ಸಂದರ್ಭಗಳುಂಟು. ಇನ್ನು ಆರ್ಥಿಕ ಜೀವನವನ್ನ ಗಮನಿಸೋದಾಯ್ತು ಅಂದ್ರೆ, ಹಣಕಾಸಿನ ವಿಚಾರವನ್ನ ಗಮನಿಸೋದಾಯ್ತು ಅಂದ್ರೆ, ನಿಮಗೆ ಇಲ್ಲಿ ಧನಾಧಿಪತಿ ಆಗಿರ್ತಕ್ಕಂಥದ್ದು, ಅಂದ್ರೆ ದುಡ್ಡನ್ನು ತಂದುಕೊಡ್ತಕ್ಕಂಥವನು ಶುಕ್ರ ಮೇಷರಾಶಿ. ಅವನು ಹಣಕ್ಕೆಲ್ಲ ಕಾರಕ, ಹೌದು, ಎಲ್ಲವೂ ಸರಿ. ಆದರೆ ನಿಮಗೆ ಆ ಶುಕ್ರನ ಸಂಚಾರಗಳು ಅಷ್ಟೊಂದು ಶುಭದಾಯಕವಾಗಿ ಇಲ್ಲ. ವ್ಯಯಾಧಿಪತಿಯಾಗಿರ್ತಕ್ಕಂತಹ ಮತ್ತು ಭಾಗ್ಯಾಧಿಪತಿಯಾಗಿರ್ತಕ್ಕಂತಹ ಗುರು 3ನೇ ಮನೆ ಪರಾಕ್ರಮ ಸ್ಥಾನಕ್ಕೆ ಬೇರೆ ಹೋಗ್ತಾನೆ ಮೇ ತಿಂಗಳಲ್ಲಿ. ಇದು ಎಲ್ಲವೂ ಸಹ ನಿಮಗೆ ಅನಾನುಕೂಲತೆಯನ್ನೇ ಸೃಷ್ಟಿ ಮಾಡಿಕೊಡುತ್ತೆ, ಅನುಕೂಲತೆಯನ್ನು ಸೃಷ್ಟಿ ಮಾಡಿಕೊಡೋದಿಲ್ಲ. ಸಾಡೆ ಸಾತಿನ ಪ್ರಸಂಗ ಬಂದ ಸಂದರ್ಭದಲ್ಲಿ ನೋಡಿ, ಸಾಡೆ ಸಾತ್ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ಮೊದಲನೇದಾಗಿ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಜನ್ಮ ಜಾತಕದ ಆಧಾರದಲ್ಲಿ ನಿಮಗೇನಾದರೂ ಮೊದಲನೇ ಬಾರಿ ಬರ್ತಾ ಇದೆಯಾ, 2ನೇ ಬಾರಿ ಬರ್ತಾ ಇದೆಯಾ, 3ನೇ ಬಾರಿ ಬರ್ತಾ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಮೊದಲನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ಆಪತ್ತು ಜಾಸ್ತಿ, ಸಾಡೆ ಸಾತಿನ ಪ್ರಭಾವಗಳನ್ನ ಹೆಚ್ಚಿಗೆ ಅನುಭವಿಸಬೇಕಾಗತ್ತೆ.
ಎರಡನೇ ಬಾರಿ ಬಂದಿದ್ದರೆ ಅದು ಯಾವುದೇ ರಾಶಿಯವರಿಗಾಗಿರಲಿ ಅದು ಅದೃಷ್ಟವನ್ನ ತಂದುಕೊಡುತ್ತೆ. ಅದನ್ನ ಹೊಂಬು ಶನಿ ಅಂತ ಕರೀತಾರೆ. ಆ ಹೊಂಬು ಶನಿಯ ಪ್ರಭಾವ ನಿಮಗೆ ಕೆಡುಕನ್ನ ಮಾಡಲಾರದು. ಅದು ಅಲ್ಲದೆ ಶನಿಯ ಸ್ವಂತ ರಾಶಿಗಳಾದ ಮಕರ ಮತ್ತು ಕುಂಭರಾಶಿಯವರಿಗೆ ಅತಿ ಹೆಚ್ಚಿನ ಸಾಡೆ ಸಾತಿನ ಪೀಡನೆಗಳು ನಡೆಯೋದಿಲ್ಲ. ಅದನ್ನು ಸಹ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸಾಡೆ ಸಾತ್ ಅಂದ ತಕ್ಷಣ ಹೆದರ್ಕೊಳ್ಳೋದು ಬೇಡ. ಧೈರ್ಯವಾಗಿದ್ದು ಜೀವನನ ಮುಂದುವರಿಸ್ಕೊಂಡು ಹೋಗಿ, ಎಲ್ಲರಿಗೂ ಸಹ ಒಳಿತಾಗ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಬಹಳ ಏರಿಳಿತಗಳನ್ನ ನೋಡ್ತೀರಿ. ಸಾಲಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಖರ್ಚುಗಳ ಮೇಲೆ ಹಿಡಿತವನ್ನ ಇಟ್ಕೊಂಡಿರೋದು ತುಂಬಾನೇ ಒಳ್ಳೇದಾಗತ್ತೆ. ಇನ್ನು ನಿಮ್ಮ ಒಂದು ಹಣಕಾಸಿನ ವಿಚಾರಗಳು ಬೇರೆಯವರಿಂದ ಅದು ಒಂದು ರೀತಿ ಇನ್ಫ್ಲೂಯೆನ್ಸ್ ಆಗೋಕ್ ಶುರುವಾಗುತ್ತೆ. ಅವ್ರು ಏನೋ ಮಾಡ್ಕೊಂಡಿದ್ದಾರೆ, ನಾವು ಇನ್ನು ಹೇಗೋ ಇರಬೇಕು, ಅವರೇ ಹೇಗೋ ಬದುಕ್ತಾ ಇದ್ದಾರೆ, ನಾವು ಹಾಗೆ ಬದುಕಬೇಕು ಅನ್ನುವಂತಹ ಇನ್ಫ್ಲೂಯೆನ್ಸ್ಗೆ ನಿಮ್ಮ ಒಂದು ಫಿನಾನ್ಷಿಯಲ್ ಸ್ಟೇಟಸ್ ಸಿಕ್ಕಾಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಂದ ನೋಡಿ ನಿಮ್ ಜೀವನ ಹಾಗೆ ಇರಬೇಕು ಅಂತ ಅಂದ್ಕೊಳ್ಬೇಡಿ. ನೀವು ಬದುಕ್ತಿರುವಂತಹ ಬದುಕನ್ನೇ ಅದೆಷ್ಟೋ ಜನ ಅಯ್ಯೋ ನಾವ್ ಹೀಗೆ ಬದುಕ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ನೀವ್ ಯಾಕೆ ಇನ್ನೊಬ್ರ ಜೀವನದ ಬಗ್ಗೆ ಯೋಚನೆ ಮಾಡ್ತೀರಾ? ದೇವರು ಭಗವಂತ ನಮಗೇನು ಕೊಟ್ಟಿದ್ದಾನೋ ಆ ಒಂದು ಕೊಟ್ಟಿರೋದ್ರಲ್ಲಿ ನಾವು ನೆಮ್ಮದಿಯಾಗಿದ್ರೆ ನಮ್ಗೆ ಅದೇ ನೆಮ್ಮದಿ ಸಿಕ್ಕತ್ತೆ, ಖುಷಿ ಸಿಗತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಯೋಚನೆಗಳನ್ನ ಮಾಡದೆ ದೇವ್ರ ಮೇಲೆ ಭಾರ ಹಾಕೋದನ್ನು ಕಲೀರಿ. ಇನ್ನು ಶಿಕ್ಷಣ ಹೇಗಿರತ್ತೆ ಅಂತಂದ್ರೆ ನೋಡಿ, ಮೇಷರಾಶಿಯವರಿಗೆ ಆಗ್ಲೇ ಹೇಳಿದ ಹಾಗೆ ಸರಿಸುಮಾರು ಮಾರ್ಚ್, ಏಪ್ರಿಲ್, ಮೇ ನಂತರದಲ್ಲೇ ವಿಪರೀತವಾಗಿರ್ತಕ್ಕಂತಹ ತೊಂದರೆಗಳು, ಅಂದ್ರೆ ವರ್ಷದ ಪ್ರಾರಂಭದ 4-5 ತಿಂಗಳುಗಳು ಅಂತಹ ಕೆಡುಕಿನ ಪ್ರಭಾವ ಯಾವುದೇ ವಲಯಕ್ಕಿಲ್ಲ. ಆದ್ರೆ ಆ ಒಂದು 4-5 ತಿಂಗಳಿನ ನಂತರ ಒಂದು ಗ್ರಹಗಳ ಸಂಚಾರದ ಪ್ರಭಾವ ಎಲ್ಲಾ ರೀತಿಯಾದಂತಹ ಯೋಜನೆಗಳನ್ನು ನಾವು ಗಮನಿಸಿದಾಗ ಒಂದು ಕೆಡುಕು ಅನ್ನೋದು ಉಂಟಾಗತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮೊಟಕು ಆಗುವಂತಹದ್ದು, ವಿದ್ಯಾಭಂಗ ಆಗುವಂಥದ್ದು, ನಿಮಗೆ ಮತ್ತೆ ಪುನಃ ವಿದ್ಯಾಭ್ಯಾಸಕ್ಕೆ ಹೋಗೋಕೆ ಸಾಧ್ಯ ಆಗದೆ ಇರತಕ್ಕಂತಹದ್ದು ಆಗುವ ಸಾಧ್ಯತೆಗಳಿದ್ದಾವೆ. ಇನ್ನೇನು ತುಂಬಾನೇ ಚೆನ್ನಾಗಿ ಓದುವಂತಹ ವಿದ್ಯಾರ್ಥಿಗಳು ಸಹ ಓವರ್ ಕಾನ್ಫಿಡೆನ್ಸ್ ನಿಂದ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತೀರಿ. ಏನೋ ಮಾಡ್ಬೇಕು ಅಂತ ಹೋಗಿ ಇನ್ನೇನೋ ಎಡವಟ್ಟನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಹುಷಾರು. ಹೈಯರ್ ಸ್ಟಡೀಸ್ ಮಾಡುವಂಥದ್ದು ಆಗಿರಬಹುದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿರುವಂತಹ ವಿದ್ಯಾರ್ಥಿಗಳಾಗಿರಬಹುದು, ಪ್ರತಿಯೊಬ್ಬರು ತುಂಬಾ ತಮ್ಮ ವಿದ್ಯೆಯಲ್ಲಿ ಜಾಗ್ರತೆಯಿಂದ ಇರಬೇಕು. ವಿದ್ಯಾಭಂಗ ಯೋಗ ಉಂಟಾಗತ್ತೆ. ಏನಾದ್ರೂ ನೀವು ಫಾರಿನಿಗೆ ಹೋಗಿ ಓದಬೇಕು ಅನ್ನೋದು ಅಂತ ಏನಾದ್ರೂ ಇಚ್ಛೆ ಇದ್ದರೆ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂತಹ ಆಸಕ್ತಿ ನಿಮಗೇನಾದ್ರೂ ಇದ್ರೆ ಆ ಎಲ್ಲಾ ಕೆಲಸವನ್ನ ಏಪ್ರಿಲ್ನ ಒಳಗಡೆ ಮುಗಿಸಿಕೊಳ್ಳುವಂತಹದ್ದು ತುಂಬಾ ಒಳ್ಳೆಯದು. ಅದಾದ ನಂತರ ಮತ್ತೆ ಪುನಃ 1-1.5 ವರ್ಷ ಮುಂದಕ್ಕೆ ಹೋಗ್ತದೆ. ಜಾಗ್ರತೆ. ಇನ್ನು ಕೌಟುಂಬಿಕ ವಿಚಾರ ಅಂತ ಬಂದ ಸಂದರ್ಭದಲ್ಲಿ ಈ ವರ್ಷ ಕುಟುಂಬದ ಸದಸ್ಯರೊಟ್ಟಿಗೆ ನಿಮಗೆ ಬಹಳ ತೊಂದರೆಗಳು ಉಂಟಾಗುವಂಥದ್ದು. ನೀವು ಏನೇ ಮಾಡಿ, ನೀವು ಏನೇ ಮಾತಾಡಿ ಅದರಲ್ಲಿ ಏನೋ ಒಂದು ಕೊರೆ ಕಂಡು ಹಿಡಿತಾರೆ, ತಪ್ಪನ್ನ ಕಂಡು ಹಿಡಿತಾರೆ. ಯಾವುದ್ರಲ್ಲೂ ಸಹ ನಿಮಗೆ ಮನೆಯ ಒಳಗಡೆ ನೆಮ್ಮದಿ ಅನ್ನೋದು ಇರಲ್ಲ. ಕುಟುಂಬದ ಸದಸ್ಯರೊಟ್ಟಿಗೆ ಬಹಳ ವಾಗ್ವಾದಗಳು ಉಂಟಾಗುತ್ತೆ. ಯಾವುದ್ರಲ್ಲೂ ನೆಮ್ಮದಿ ಇಲ್ಲದ ವಾತಾವರಣವನ್ನ ಕುಟುಂಬದ ವಿಚಾರದಲ್ಲಿ ಮೇಷರಾಶಿಯವರು ನೋಡಬೇಕಾಗತ್ತೆ. ಹುಷಾರು. ಅದೇ ರೀತಿಯಾಗಿ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲೂ ಸಹ ನಿಮಗೆ ಯಾವುದೇ ರೀತಿ ಒಳ್ಳೆ ರೀತಿಯಲ್ಲಿ ಇರೋದಿಲ್ಲ. ಪ್ರೇಮ ವೈಫಲ್ಯಗಳು, ಪ್ರೀತಿಸಿದಂತಹವರನ್ನ ಕಳೆದುಕೊಳ್ಳುವಂತಹದ್ದು, ಅದೇ ರೀತಿಯಲ್ಲಿ ಸಂಗಾತಿಯ ಜೊತೆಗೆ ತುಂಬಾ ಜಗಳಗಳು ಉಂಟಾಗುತ್ತೆ. ಯಾವುದೇ ರೀತಿಯಲ್ಲೂ ಒಂದು ಒಳ್ಳೆ ರೀತಿಯಾದ ಏಳಿಗೆಗಳು ಉಂಟಾಗೋಕ್ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ವಿಶೇಷದ ಸಂದರ್ಭದಲ್ಲಿ ನೀವು ಪ್ರತಿಯೊಬ್ಬರೂ ಅಷ್ಟೇ ಈ ಒಂದು ಪರಿಹಾರದ ಕಾರ್ಯವನ್ನ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಸಹ ಅನುಕೂಲಗಳು ಉಂಟಾಗ್ಲಿ. ಪ್ರೇಮ ವಿಚಾರಗಳು ಯಾಕೋ ಕೈಗೂಡ್ ಬರಲ್ಲ. ಸಂಸಾರದ ಜೀವನದಲ್ಲಿ ತೊಂದರೆ ತಾಪತ್ರೆಗಳು ಎಲ್ಲ ಒಂದ್ ರೀತಿಯಲ್ಲಿ ಆರೋಗ್ಯನಾದ್ರೂ ಚೆನ್ನಾಗಿರುತ್ತಾ ಅಂತ ನೋಡಕ್ ಹೋಯ್ತು ಅಂತ ಹೇಳಿದ್ರೆ ಆರೋಗ್ಯವೂ ಸಹ ನಿಮಗೆ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ತುಂಬಾ ಸೂಕ್ಷ್ಮವಾದ ಸಣ್ಣ ವಿಚಾರಗಳೇ, ಬಟ್ ಆದ್ರೆ ತುಂಬಾ ಹಿಂಸೆ ಕೊಟ್ಬಿಡತ್ತೆ. ಯಾವುದ್ರಲ್ಲೂ ನೆಮ್ಮದಿಯನ್ನ ಕಾಣೋದಕ್ಕೆ ಸಾಧ್ಯ ಆಗದೆ ಇರುವ ರೀತಿನಲ್ಲಿ ಅದು ನೋಡ್ಕೊಳ್ಳುತ್ತೆ. ಹುಷಾರಾಗಿರಿ. ಎಸ್ಪೆಷಲಿ ನಿಮಗೆ ಇದ್ದಕ್ಕಿದ್ದ ಹಾಗೆ ಈ ಕುತ್ತಿಗೆ ಭಾಗದ ನೋವುಗಳಿರಬಹುದು, ಆ ಭಾಗದಲ್ಲಿರುವ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಇರಬಹುದು. ಅದೇ ರೀತಿಯಾಗಿ ಅತಿಯಾದ ನಿದ್ರೆ,
ನೋಡಿ, ವ್ಯಯಶನಿ ಸೋಮಾರಿತನವನ್ನ ತಂದು ಕೊಟ್ಬಿಡುತ್ತೆ. ತುಂಬಾ ನಿದ್ರೆಗೆ ಒಳಪಡ್ತೀರಿ, ತುಂಬಾ ಅಂದ್ರೆ ತುಂಬಾ ನಿದ್ರೆ ನಿದ್ರೆ ನಿದ್ರೆ, ಸೋಮಾರಿತನ, ಏನು ಕೆಲಸ ಮಾಡ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಈ ರೀತಿಯಾಗಿ ನಿಮ್ಗೆ ಆಗ್ತಾ ಇರುತ್ತೆ. ಸ್ವಲ್ಪ ಪರಿಹಾರದ ಕ್ರಮಗಳನ್ನ ನೀವು ಅನುಸರಿಸಲೇಬೇಕಾಗುತ್ತೆ. ಹಾಗಾಗಿ ಸರ್ವಸಿದ್ಧಿ ತಾಯಿತವನ್ನ ಇದೇ ಒಂದು ಮಾಸದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸರ್ವಸಿದ್ಧಿ ಕಾರ್ಯ ಅಂದ್ರೆ ಎಲ್ಲಾ ಕೆಲಸ ಕಾರ್ಯಗಳು ಸಹ ಯಶಸ್ಸಾಗಬೇಕು, ಪ್ರತಿಯೊಂದರಲ್ಲೂ ಸಹ ನಿಮಗೆ ಏಳಿಗೆಗಳು ಉಂಟಾಗಬೇಕು ಅಂತ ಹೇಳಿ ಪ್ರತಿ ಮಾಸದ ಅಮಾವಾಸ್ಯೆ ಎಂದು ನಾವೇನು ಮಾಡ್ತಾ ಇದ್ದೀವಿ ಅದನ್ನು ಸಹ ನೀವು ಅದನ್ನ ಬುಕ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಜನವರಿ 11ನೇ ತಾರೀಕು ಶನಿವಾರದ ಶನಿ ಪ್ರದೋಷದಂದು ಮಾಡ್ತಾ ಇರುವಂತಹ ಶನಿಯಾಗದಲ್ಲಿ ಶನಿಯ ಒಂದು ವಿಶೇಷವಾದಂತಹ ಪೂಜೆಯನ್ನು ಮಾಡಿಸಿ, ತಿರುನಲ್ಲಾರಿನಿಂದ ಪೂಜೆ ಮಾಡಿಸಿ ತರುವಂತಹ ಶನಿ ರಕ್ಷಾ ಕವಚದ ದಾರ, ಅದೇ ರೀತಿಯಾಗಿ ಅವಂದು ಮಾಡಿದಂತಹ ಶನಿಯಾಗದ ವಿಶೇಷವಾದಂತಹ ಭಸ್ಮ ಪ್ರಸಾದ ಕಪ್ಪು, ಅದನ್ನ ಹಣೆಗೆ ಹಚ್ಕೊಳ್ಳಿ. ಅದರಿಂದ 7.5 ಆಗಬಹುದು. ಕೇವಲ ಅದು ಶನಿಗೆ ಮಾತ್ರ ಅಂತಾನೆ ಅಲ್ಲ, ಎಲ್ಲಾ ಗ್ರಹಗಳ ಪೂಜೆಯೂ ಆಗುತ್ತೆ. ಪ್ರಧಾನವಾಗಿ ಶನಿಯ ಒಂದು ಪೂಜೆ ಆಗುವಂಥದ್ದು. ಸೊ ಹಾಗಾಗಿ ನಿಮ್ಗೆ ಹೇಗೂ 7.5 ನಡೀತಾ ಇದೆ, ಆ 7.5 ನಿವಾರಣೆಗೋಸ್ಕರವಾಗಿ 7.5 ಬರುವಂತಹ ತೊಂದರೆಗಳ ತಾಪತ್ರೆಗಳ ನಿವಾರಣೆಗಾಗಿ ಈ ವಿಶೇಷವಾಗಿ ಶನಿ ಪ್ರದೋಷದಂದು ಮಾಡ್ತಾ ಇರ್ತಕ್ಕಂತಹ ಈ ಒಂದು ಶನಿಯಾಗದ ಶನಿ ರಕ್ಷಾ ಕವಚ ಜೊತೆಗೆ ಶನಿ ರಕ್ಷೆಯನ್ನ ನೀವು ಬುಕ್ ಮಾಡ್ಕೊಳ್ಬಹುದು. ನಿಮ್ಮ ಮನೆಗೆ ನೇರವಾಗಿ ಅದು ಬರುತ್ತೆ ಯಾಗದ ನಂತರದಲ್ಲಿ. ಆ ಯಾಗವನ್ನು ಸಹ ನಮ್ಮದೇ ಶಂಕರಾನಂದ ಟಿವಿಯಲ್ಲಿ ನೀವು ವೀಕ್ಷಣೆಯನ್ನೂ ಸಹ ಮಾಡಬಹುದು ಅಂತ ಹೇಳ್ತಾ, ಈ ಒಂದು 2025 ಹೊಸ ವರ್ಷದ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ಇನ್ನು ಪರಿಹಾರದ ಕ್ರಮ ಅಂತ ಬಂದ ಸಂದರ್ಭಕ್ಕೆ ಏನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಮಗೆ ಯಾವುದೇ ರೀತಿಯಾಗಿ ನೋಡಿ, ನಿಮಗೆ ಗುರುಬಲವೂ ಇಲ್ಲ, ಶನಿ ಬಲವೂ ಇಲ್ಲ. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ 1ನೇ ಪಾದ, ಈ 3 ನಕ್ಷತ್ರದವರು ನಕ್ಷತ್ರಾನುಸಾರವಾಗಿ ಒಂದೊಂದು ಪರಿಹಾರವನ್ನ ಹೇಳ್ತೀವಿ, ಅದನ್ನ ಮಾಡ್ಕೊಳ್ಳಿ. ಅಶ್ವಿನಿ ನಕ್ಷತ್ರದವರು ಹನುಮದೇವರ ಉಪಾಸನೆಯನ್ನ ಮಾಡಿ, ಹನುಮದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತು ಭರಣಿ ನಕ್ಷತ್ರದವರು ದುರ್ಗಾದೇವಿಯ ದೇವಸ್ಥಾನಕ್ಕೆ ದುರ್ಗಾ ಚಾಲೀಸದ ಪಠಣವನ್ನ ಮಾಡ್ತಾ ಬನ್ನಿ. ಇನ್ನು ಕೃತಿಕಾ ನಕ್ಷತ್ರದವರು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರದ ದಿವಸ ಸಂಜೆಯ ಹೊತ್ತು ತಪ್ಪದೆ ಭೇಟಿಯನ್ನು ಕೊಡಿ. ಈ ಎಲ್ಲರೂ ಸೇರಿ ಅಂದ್ರೆ 3 ನಕ್ಷತ್ರದವರು ಸೇರಿ ಸಾಧ್ಯವಾದ ಕಡೆ 5 ಅರಳಿ ಮರವನ್ನ ನೆಟ್ಟು ಪೋಷಣೆ ಮಾಡಿ. ಅರಳಿ ಮರವನ್ನ ನೆಟ್ಟು ಪೋಷಣೆ ಮಾಡಿ, ಅದು ಹೇಗೆ ಬೆಳೆಯುತ್ತೋ ನಿಮ್ಮ ಸಮಸ್ಯೆಗಳು ಆ ರೀತಿಯಾಗಿ ನಾಶವಾಗುತ್ತೆ. ಪ್ರಕೃತಿಯನ್ನ ಉಳಿಸೋದು ನಮ್ಮೆಲ್ಲರ ಬಾಧ್ಯತೆ. ಪ್ರಕೃತಿಯನ್ನ ಉಳಿಸ್ಕೊಳ್ತಾ ನಮ್ಮ ಮುಂದಿನ ಜೀವನದ ಬೆಳಕನ್ನೂ ಸಹ ನಾವು ನೋಡ್ಕೊಳ್ತಾ ಹೋಗೋಣ. ತಮ್ಮೆಲ್ಲರಿಗೂ ಸಹ ಸುಖ ಉಂಟಾಗಲಿ, ಸೌಖ್ಯ ಉಂಟಾಗಲಿ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ಅವುಗಳ ಪ್ರಾಣವನ್ನ ಉಳಿಸಿಕೊಳ್ಳುವಂತಹ ಒಂದು ಅವಕಾಶವನ್ನ ಕೊಟ್ಟ ಹಾಗಾಗತ್ತೆ. ಅದನ್ನು ನೋಡಿದಂತಹ ದೇವರೇ ನಿಮ್ಮನ್ನ ಹರಸಿ ಹಾರೈಸ್ತಾನೆ. ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ದುಃಖಗಳು ನಾಶವಾಗಲಿ ಅಂತ ಹೇಳಿ ನಾನು ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಶುಭವಾಗ್ಲಿ, ಮಂಗಳ ಉಂಟಾಗಲಿ. ಇದಾಗಿತ್ತು ಮೇಷರಾಶಿಯವರ 2025 ವರ್ಷ ಭವಿಷ್ಯ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.